ಪ್ರತಿನಿಧಿಯಾಗಿ ಬೇರೆ ಯಾರಾದ್ರೂ ಹೋಗ್ಬೇಕಾ? ಬರುವುದಿಲ್ಲ. ನಿನ್ನ ಪ್ರತಿನಿಧಿಯಾಗಿ ನೀವು ಬರ್ಬೇಕು. ನೀವು ಬರುದಿಲ್ಲ, ಬರ್ಲೇಬೇಕು. ಆಗುದಿಲ್ಲ. ಆಗದಾಗದು ವೀರನಿ ದೋಷದೀಗ ಬಹುದೆಲ್ಲೊಡ ನೋಡನಿ ನೀಗು ಸಂಕೋಚ ಸ್ವಲ್ಪ ಸಂಕೋಚ ನೀಗು ಸಂಕೋಚವನ್ನು ಎನ್ನಯ್ಯ ಸ್ವಾಗತಿಪ ನಿನ್ನ ತಾನು ನನಗಾಗುವುದಿಲ್ಲ. ಆಗುವುದಿಲ್ಲ. ನನ್ನ ಮನಸ್ಸಿಗೆ ಬೇಸರ ಆಗುತ್ತದೆ. ನೋಡಿ, ಒಂದು ವೇಳೆ ನನ್ನ ಪ್ರಾಣವನ್ನು ಕಾಪಾಡಿದವರು ನಾನು ಹೋಗಿ ಅಪ್ಪನಲ್ಲಿ ವಿಷಯವನ್ನು ತಿಳಿಸಿದಾಗ, ಯಾರು ಅಂತ ನನ್ನ ಅಪ್ಪ ವಿಚಾರಿಸಿದಾಗ ನಾನು ಏನಂತ ಹೇಳ್ಬೋದಲ್ಲ, ಕೌಶಾಂಬೆಯ ಪ್ರಜೆ ನನ್ನನ್ನು ಕಾಪಾಡಿದ್ದು ಅಂತ ಸತ್ಯಕ್ಕೆ ಅಂತ ಹೇಳ್ಬಹುದು. ಅಪ್ಪ ಬೈಯುವುದಿಲ್ವೇ ನನಗೆ? ಮತ್ತೆ ಬೈದಿರ್ತಾರ. ಗೊತ್ತಾಯ್ತಲ್ಲ ಏನಂತೇಳಿ. ಅದಕ್ಕೋಸ್ಕರ ನೀವು ಬರ್ಲೇಬೇಕು. ಹೌದಾ? ಬರ್ಲೇಬೇಕು. ಇಷ್ಟು ನೋಡಿ, ಹೆಚ್ಚೊತ್ತಿಲ್ಲ. ನಿನಗೆ ಮನಸ್ಸಿಲ್ಲ ಎಷ್ಟೊತ್ತಿರ್ಬೇಕಂತ ಮನಸ್ಸುಂಟು, ಅಷ್ಟೊತ್ತಿದ್ರೆ ಸಾಕು. ಈಗ ನನ್ನ ಬದಲಿಗೆ ನೀವು ಬಂದ್ರೆ ಆದಿತ್ತ? ಯಾಕೆ ಆದಿತ್ತು? ಸರ್ಕಾರಕ್ಕೆ ನಮ್ಮರ ಮನೆಗೆ ಬೇಡ, ಬೇಕಾದ ಅಲ್ಲ ಬಂದ್ರೆ ಬರ್ಲಿ. ಅವರು ಆನೆಗೆ ಹದ ಮಾಡಿದ್ದಾರೆ, ನಾವು 4 ದಿನ ಸೇರಿ ಅವನಿಗೆ ಹದ ಮಾಡ್ತಾರೆ. ನಾನು ತಿಳ್ಕೊಂಡಾಗ ಆನೆಯನ್ನು ಹದ ಮಾಡಿದ್ದಾರೆ. ನಮ್ಮ 4 ಜನರಿಗೆ ಒಬ್ಬ ಸಾಕು ತಿಳ್ಕೊಂಡ. ಈಗ ಅರ್ಥ ಆಯ್ತಾ? ಓಕೆ, ಇವತ್ತಾದ್ರೂ ಒಂದು ಬೇಗ ಮನೆಗೆ ಹೋಗ್ಬಿಟ್ಟು ಆಸೆಯಿಂದ ಅವರ ಮನೆಗೆ ಹೋದ್ರೆ ಹಠವೇ. ಒಂದು ಸ್ಪಷ್ಟ ಆಯ್ತು. ಹಾಗಿದ್ರೆ ಇಷ್ಟು ದಿವಸ ನೀನು ಮನೆಗೆ ಹೋಗ್ಲಿಲ್ಲ? ಹಠವಾಗಿ ಹೋಗ್ತಿದ್ದಾಗ ಹೋಗುದಿದ್ರೆ ಹೋಗು, ಬೇಡವಾ? ಸರಿ, ನೀನು ಇಷ್ಟು ಒತ್ತಾಯ ಮಾಡ್ತಿದ್ದಾದ್ರೆ ನಿನ್ನ ತಂದೆ ಎಷ್ಟೊತ್ತು ಬೇಡ, ನಿಮಗೆ ಎಷ್ಟೊತ್ತು ಮನಸ್ಸುಂಟು ಅಷ್ಟೊತ್ತಿದ್ರೆ ಸಾಕು. ಹೌದಾ? ಮತ್ತೆ ನೀನು ತಡ ಮಾಡಬಾರ್ದು. ಇಲ್ಲಪ್ಪ, ಮತ್ತೆ ಹಾಗೆ ಹೀಗೆ ಅಂತ ಹೇಳ್ಬಾರ್ದು. ಖಂಡಿತ ಇಲ್ಲ. ಯಾರು ನನ್ನ ಜೊತೆಗೆ ಬರ್ತೀಯ? ಅಲ್ಲ, ಅವರಲ್ಲಿ ಮಾತಾಡಿ ಬೇಡಲ್ಲ. ಬೇಡಪ್ಪ, ಇವಳು ಅಲ್ಲಿ ಅಂತ ದಡ ಮಾಡ್ಬೇಕು. ಹೌದಾ? ಹೀಗೆನ್ನುವ ಹೆಸರಿನಿಂದ ಕರೆದ. ಎಂತಹ ವೀರ ಯೋಧರಿಗೂ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದ ಕಾರಣ ಆ ಹೆಸರು ಬಂದಿರಬೇಕು ಅಂತ ನಾನು ಊಹಿಸ್ತೇನೆ. ವಿನೀತೆಯೆಂದೋ, ಸಾಕೇತವೆಂದೋ, ಕೋಸಲವೆಂದೋ ನಾನಾ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿದೆ. ವರ್ತಮಾನ ಕಾಲದಲ್ಲಿ ಕೃತವರ್ಮನಾದಂತಹ ನಾನು ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಹಿರಿಯರು ನಡೆದು ಬಂದಂತಹ ದಾರಿಯಲ್ಲಿ ಸಾಗಿದ್ದರಿಂದಲೇ ಎಲ್ಲರ ಮನ್ನಣೆಗೂ ಪಾತ್ರನಾಗಿದ್ದೇನೆ. ಕಳವು, ಕೊಲೆ, ಹುಸಿ ಆದರಗಳಿಲ್ಲ, ಬೆಳೆ ಕಳೆದ ಫಲವಿಲ್ಲ. ನುಡಿಸಿದ ಕಿತಿಪತಿ ಮುದಗೊಂಡು
ಪ್ರತ್ಯೂಷ, ಓ ಈ ತನಕ ನನ್ನನ್ನು ಕಾಣುವುದಕ್ಕೆ ಹ. ಸಭೆಗೆ ಬಂದವಳಲ್ಲ. ಬರ್ಲಿಲ್ಲಪ್ಪ. ಏನೇ ಆಸೆ ಇದ್ರೂ ಅಮ್ಮನಲ್ಲಿ ಹೇಳಿಕೊಂಡು ಆಕೆ ಬಂದು ನನ್ನಲ್ಲಿ ಹೇಳಿ ನಿನಗೆ ಬೇಕಾದ್ದನ್ನು ನೀಡ್ತಾ ಇದ್ದರು. ನಾ ಕೇಳುವ ಪೂರ್ವದಲ್ಲೇ ನನಗೆ ಒದಗಿಸಿ ಕೊಟ್ಟವರು ನೀವು. ಅಂತಲ್ಲಿ ಹ. ಬಹಳಷ್ಟು ಲವಲವಿಕೆಯಿಂದ ನನ್ನ ಮನೆಗೆ ಓಡಿ ಬಂದಿದ್ದಿ. ಹ. ಮಗಳೇ, ಅಪ್ಪ ಅಂತರಂಗದ ಭಾವವನ್ನು ತಿಳಿಯುವುದಕ್ಕೆ ಮುಖ ಕನ್ನಡಿಯಂತೆ. ಸತ್ಯ. ನಿನ್ನ ಮುಖವನ್ನು ಕಾಣ್ತಾ ಇದ್ದೇನೆ. ನನ್ನಲ್ಲಿ ಏನೋ ವಿಶೇಷವಾದಂತಹ ಸುದ್ದಿಯನ್ನು ಹೇಳುವಂತಹ ಬಯಕೆ ಉಳ್ಳವಳಾಗಿ ಇಲ್ಲಿಗೆ ಬಂದಿದ್ದಿ ಅಂತ ನಾನು ಊಹಿಸ್ತೇನೆ. ಎಲ್ಲಿ ಹೋಗಿದ್ದೆ, ಯಾಕೆ ಇಲ್ಲಿಗೆ ಬಂದೆ, ಏನು ವಿಶೇಷ ಹೇಳಮ್ಮ. ಅಪ್ಪ ಓ, ನಿಮ್ಮಿಂದಲೇ ಅಪ್ಪಣೆಯನ್ನು ಪಡೆದು ವನವಿಹಾರ ಜಲಕ್ರೀಡೆಗಾಗಿ ಹೋದವಳು ನಾನು. ಏ. ಸಖಿ ವೃಂದವನ್ನೆಲ್ಲ ಕೂಡಿಕೊಂಡು ಬಹಳಷ್ಟು ಕಡೆ ಸುತ್ತಾಡಿದೆ, ನದಿಗಿಳಿದು ಕ್ರೀಡಿಸಿದೆ. ಸುಮಗಳನ್ನು ಸಂಗ್ರಹಿಸುತ್ತಿರುವಾಗ ಏ. ಮದಗಜ ಒಂದು ಅಟ್ಟಿಸಿಕೊಂಡು ಬಂತಪ್ಪ. ಹಾ, ಮಾವಟಿಗನ ಕಣ್ಣು ತಪ್ಪಿಸಿ ಲಾಯದಲ್ಲಿದ್ದಂತಹ ಆನೆ ಮದವೇರಿ ಊರೆಲ್ಲ ಸುತ್ತಾಡಿದ್ದೆ. ಸತ್ಯಪ್ಪ. ಏನು ಮಾಡಿತ್ತು? ಇನ್ನೇನದರ ಕಾಲ ತುಳಿತಕ್ಕೆ ನಾವು ಸಿಲುಕ್ತೇವೆ ಎನ್ನುವ ಅಷ್ಟರಲ್ಲಿ ಆ. ಒಬ್ಬ ಬಂದು ನಮ್ಮನ್ನು ಕಾಪಾಡಿದನಪ್ಪ. ಪ್ರಾಣ ಉಳಿತು, ಯಾರಿಗೆ ಏನು ತೊಂದರೆ ಆಗಲಿಲ್ಲ. ದೇವರು ದೊಡ್ಡವ. ಹ. ಮಗಳೇ, ಓ. ನಾವು ಬದುಕಿನಲ್ಲಿ ಸತ್ಕರ್ಮವನ್ನು ಮಾಡಿದೆವು ಅಂತಾದರೆ ಹ. ಖಂಡಿತವಾಗಿಯೂ ದೇವರು ಬಿಟ್ಟು ಹಾಕುವುದಿಲ್ಲ. ಖಂಡಿತಪ್ಪ. ಆ ನಂಬಿಕೆ ಎಲ್ಲರಿಗೂ ಬೇಕು. ಸತ್ಯ. ಈಗ ಅಲ್ಲ, ಯಾವನೋ ಒಬ್ಬ ಪರಿಚಿತ ಬಂದು ನಿಮ್ಮ ಪ್ರಾಣ ಉಳಿಸಿದ ಅಂತ ಹೇಳ್ತಾ ಇದ್ದಿ. ಅಮ್ಮ, ಏನು? ಅವನನ್ನೆಲ್ಲ ಕಳಿಸಿಬಿಟ್ಯಾ? ಯಾರು? ಮಾತಾಡಿಸಿದ್ಯಾ ಇಲ್ಲೋ? ಮಾತಾಡಿಸಿದ್ದೇನೆ. ಮಾತಾಡಿಸಿದ್ಯಾ? ಹಾ. ಮಾತಾಡಿಸೋದು ಮಾತ್ರವಲ್ಲ, ಮನೆಗೆ ಆಹ್ವಾನಿಸಬೇಕಿತ್ತು ಅಯ್ಯೋ, ಇಲ್ವಾ? ಸತ್ಯ. ಹಾ, ಮಕ್ಕಳಿಗೆ ಬುದ್ಧಿ ಇಲ್ಲ. ಯಾರೇ ಆಗಲಿ ಉಪಕಾರ ಮಾಡಿದಾಗ ಆ ಸ್ಮರಣೆ ಬೇಕು. ಅವರಿಗೆ ಪ್ರತಿ ಉಪಕಾರ ಮಾಡದೇ ಇದ್ರೂ ಅಡ್ಡಿ ಇಲ್ಲ. ಅವರ ಬಗ್ಗೆ ತಿಳಿದುಕೊಳ್ಬೇಕು. ಅಂದ್ರೆ ನಾನು ಅರಮನೆಗೆ ಕರೆತರಬೇಕಿತ್ತ. ಆಸಕ್ತಿಯನ್ನಾದರೂ ವ್ಯಕ್ತಪಡಿಸಬೇಕು. ಕರೆತರಬೇಕಿತ್ತ. ಹೌದು. ಛೇ, ಏ, ಅಪ್ಪ ಓ. ಕರ್ಕೊಂಡು ಬಂದಿದ್ದೇನೆ. ಹಾ? ಹಾ, ಎಲ್ಲಿದ್ದಾನೆ? ನಿಮ್ಮ ಮಗಳಪ್ಪ ನಾನು. ಏ. ಕರ್ಕೊಂಡು ಬರ್ತಿರ್ತೇನಾ? ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಹೀಗೆ ಮಾಡು. ಅಪ್ಪ, ದೊಡ್ಡವರ ಮುಂದೆ ಸಣ್ಣವರು ಕುಳಿತುಕೊಳ್ಳುವ. ಛೆ, ಛೆ, ಹಾಗೇನೂ ಇಲ್ಲ. ಅಪ್ಪ, ಇವರೇ ನಮ್ಮ ಪ್ರಾಣವನ್ನು ಕಾಪಾಡಿದ್ದು, ಒಳ್ಳೆಯದು. ಹದಗೊಳಿಸಿದ್ದು ಆನೆಯನ್ನು. ನಾನು ಮಾತಾಡಿಸ್ತೇನೆ, ನೀವು ನೀನು ಒಳಗಿದ್ದು. ಅಪ್ಪ, ಓ. ನಾವು ಒಳಗೆ ಹೋಗ್ಬೇಕಾ? ಹೆಚ್ಚೊತ್ತಿರುವುದಿಲ್ಲ ಹೇಳಿದ್ದಾರೆ ಅವರು. ನಾನು ಮಾತಾಡಿಸ್ತೇನೆ, ಇರುವ ಹಾಗೆ ಮಾಡ್ತೇನೆ. ಆಯ್ತಾ, ಬರ್ತೇನೆ. ಸರಿ. ಒಳಗಿರ್ತೇನೆ. ವೀರನಿ ನೀನಾರು ಪೆತ್ತವನಾರೆಂಬುದನ್ನು ಸುಳ್ಳು. ವೀರ ಅಂತ ನಾನು ತಿಳ್ಕೊಂಡೆ. ಓಹೋ, ಪ್ರಾಣದ ಹಂಗನ್ನು ತೊರೆದು ಮದವೇರಿದಂತಹ ಆನೆಯನ್ನು ನಿಯಂತ್ರಣಕ್ಕೆ ತಂದೆಯಲ್ಲ. ಹೌದು. ಅಯ್ಯ, ಏನು? ನಿನಗಿಂತ ಹತ್ತಿರದ ಬಂಧುಗಳು ಇನ್ಯಾರಿದ್ದಾರೆ? ನಮ್ಮಲ್ಲಿ ಬೇಕಾದಷ್ಟು ಸಿರಿತನವಿದ್ದಾಗ ಆಗಾಗ ಬಂಧುಗಳು ಮನೆಗೆ ಬಂದುಂಡು ಹೋಗ್ತಾರೆ, ಬೇಕಾದ್ರೆ ಕೊಂಡು ಹೋಗ್ತಾರೆ. ಹೌದು. ಅವರನ್ನು ಬಂಧುಗಳು ಅಂತ ಕರೆಯಬಾರದು, ತಿಳಿಯಬಾರದು. ಆಹಾ, ಆಪತ್ತಿನಲ್ಲಿ ಯಾವನು ಸಹಾಯ ಮಾಡ್ತಾನೋ ಹಾ, ಅವನೇ ಹೆಚ್ಚಿನ ಬಂಧು. ಹೌದು. ಕೌಶಂಬ್ಯ ಒಬ್ಬ ಸಾಮಾನ್ಯ ಪ್ರಜೆ ಅಂತ ನನ್ನ ಮಗಳಲ್ಲಿ ನಿನ್ನ ಪರಿಚಯ ಹೇಳಿದ್ದೇನೆ. ಚಚೆ, ನಿನ್ನ ಉಡುಗೆಯನ್ನು ನೋಡುವಾಗ, ನಿನ್ನ ಗಾಂಭೀರ್ಯವನ್ನು ಕಾಣುವಾಗ ಆಗಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಊಹಿಸ್ತೇನೆ. ವಸ್ತ್ರ, ವಪು, ವಾಕ್ಯ, ವಿದ್ಯಾ, ವಿನಯ ಇವುಗಳಿಂದ ಒಬ್ಬನ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ
ಸಾಧ್ಯ ಇದೆಯಂತೆ. ಒಂದು ನಾಡಿನ ಅರಸನೋ ಹಾ. ಅಲ್ಲ ರಾಜಕುಮಾರನೋ ನೀನಾಗಿರಬೇಕು ಅಂತ ನಾನು ಊಹಿಸ್ತೇನೆ. ಅಯ್ಯ, ಯಾವ ಉದ್ದೇಶದಿಂದ ಅಯೋಧ್ಯೆಗೆ ಬಂದೆ? ನಿನ್ನ ಊರಾವುದು? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಹೆಸರೇನು ಹೇಳ್ತೀನಪ್ಪ. ನಮಿಸುತ್ತಲಿಂದನು ಕೌಶಾಂಬಿಪುರದಾತನು 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 ದೇಶ ದೇಶಗಳ ಸಂಚರಿಸುತ್ತ ನೋಡು, ದೇಶ ದೇಶಗಳ ಸಂಚರಿಸುತ್ತ ನೋಡುವ ಕೌಶಾಂಬಿಪುರದಾತನು ಮಗಳನ್ನು ರಕ್ಷಣೆ ಮಾಡಿದವ ನಾನೇ ಹೌದು. ಹಾಗೆ ತನ್ನ ಪರಿಚಯವನ್ನು ಕೇಳಿದಾಗ ಕೌಶಾಂಬಿಯ ಸಾಮಾನ್ಯ ಒಬ್ಬ ಪ್ರಜೆ ಅಂತ ಹೇಳಿದ್ದೇನೆ. ಸತ್ಯಾಂಶವನ್ನಲ್ಲಿ ನಾನು ಹೇಳಿರಲಿಲ್ಲ, ಯಾಕೆಂದ್ರೆ ಅದರ ಅವಶ್ಯಕತೆ ಉಂಟು ಅಂತ ನನಗೆ ಅಲ್ಲಿ ಕಾಣಲಿಲ್ಲ. ಆದ್ರೆ ನೇರವಾಗಿ ಅರಮನೆಗೆ ಕಾಣತಂದ ಮೇಲೆ ರಾಜಪೀಠದಲ್ಲಿ ಕುಳಿತಂತ ನೀವು ನನ್ನ ಪರಿಚಯವನ್ನು ಕೇಳುವಾಗ ಸಟೆ ನಾಡಬಾರದು, ಸಟೆ ನಾಡುವುದು ಇಲ್ಲ. ನಾನು ಸತ್ಯ ಹೇಳು. ಕೌಶಾಂಬೆಯ ದೊರೆಯಾದಂತಹ ಶತಾನಿಕನ ಮಗ ನಾನು. ಸಹಸ್ರಾನಿಕ ಎಂಬುದಾಗಿ ನನ್ನ ಹೆಸರು. ತಿರುಗಾಟದ ಉದ್ದೇಶ ದೇಶ ಪರ್ಯಟನೆಯನ್ನು ಮಾಡುವ ಉದ್ದೇಶವನ್ನು ಇರಿಸಿಕೊಂಡು ತಿರುಗಾಡ್ತಾ ಬರುವಾಗ ಇಷ್ಟೆಲ್ಲ ಘಟನೆ ನಡೆಯುತ್ತಷ್ಟೇ. ನಾನು ಕೌಶಾಂಬೆಯ ರಾಜಕುಮಾರ, ಸತ್ಯಸಂಧನಾದ, ಧರ್ಮಜ್ಞನಾದ, ನೀತಿವಂತನಾದ ಶತಾನಿಕನ ಪುತ್ರ. ಕುಮಾರನೇ ಅರಸುತಿಗ ವರ ದಿವ್ಯ ಲತೆಯದು ಸರಿಸ ಕೈದಿದು ತಾನೇ. ಅರಸುತಿಗ ವರ ದಿವ್ಯ ಲತೆಯದು ಸರಿಸ ಕೈಗಿದಿತು ತಲ್ಲಿಂತಾನೇ. ನಮ್ಮಯ ಭಾಗ್ಯವಶದಿ ಎರಗವಗ ಸಂಬಂಧ ವೀಕಿಗೆ ವರನು ನೀನೇ ಖರೆಯೋ. ಎರಗವಗ ಸಂಬಂಧ ಈಕಿಗೆ ವರನು ನೀನೇ ಖರೆಯೋ. ಪ್ರೇಮದಿ ವರಿಸಿ ಭೂಷಣ ಪ್ರದವು ಕೇಳೈ ಉಭಯ ಕುಲಗಳಿಗೆ ಭೂಷಣ. ಅರಸೊತಿಗ ವರ ದಿವ್ಯ ಲತೆಯದು ಸರಿಸಗೈದಿತು ತನ್ನಿಂತಾನೇ. ನೃಪಕುಮಾರ ತರಳ ತರಳ
ನಿನ್ನ ಮಾತು ಕೇಳಿದಾಗ ಹಾ ಹೃದಯ ತುಂಬಿ ಬಂತು, ಯಾಕೋ? ಸಂತೋಷವಾಯಿತು. ಹೌದಾ? ನಿನ್ನಯ್ಯನ ಬಗ್ಗೆ ಹಾ ನನಗೆ ಅಭಿಮಾನವಿದೆ, ಹೌದಾ? ಪ್ರೀತಿ ಇದೆ. ಹಾ ನನ್ನ ಆತ್ಮೀಯ ಹಾ ಮಿತ್ರವ. ಹೌದಾ? ಹೌದಪ್ಪ, ಛೇ ಛೇ. ಅವನ ಮಗ ಹಾ ಸಹಸ್ರಾನೀಕ. ಹೌದು. ನಿನ್ನನ್ನು ಕಾಣುವುದೇ ನಮ್ಮ ಭಾಗ್ಯ ವಿಶೇಷ ಅಂತ ಭಾವಿಸ್ತೇನೆ. ಓಹೋ ಮಗನೇ, ಏನು? ಹುಡುಕುತ್ತಿದ್ದ ಬಳ್ಳಿ ಹಾ ಕಾಲಿಗೆ ಎಡವಿದ ಹಾಗಾಯಿತು. ನನಗೆ ಅರ್ಥ ಆಗ್ಲಿಲ್ಲ. ಹೆಣ್ಣು ಹೆತ್ತ ಎಲ್ಲ ತಂದೆ ತಾಯಿಗಳು ಹಾ ಮನಸ್ಸಿನಲ್ಲಿ 10 ಹಲವು ಆಸೆಗಳನ್ನು ಇರಿಸಿಕೊಂಡಿರ್ತಾರೆ. ಓಹೋ ಮಗಳನ್ನೊಬ್ಬ ಗುಣವಂತನಾದಂತಹ ವರನಿಗೆ ಮದುವೆ ಮಾಡಿಸಬೇಕು ಅಂತ. ಸರಿ. ಕುಲೋನ್ನತಿಯಲ್ಲಿ, ಹಾ ದೇಹೋನ್ನತಿಯಲ್ಲಿ, ಹಾ ಧನೋನ್ನತಿಯಲ್ಲಿ ಹಾ ನಮಗಿಂತ ಹಾ ನೀವೇನು ಕಡಿಮೆ ಬರಲ್ಲ. ಆಹಾ ಮಗನೇ, ಏನು? ತಪ್ಪು ತಿಳಿಬೇಡ. ಇಲ್ಲಪ್ಪ. ಹೆಣ್ಣು ಹುಟ್ಟಿತು ಅಂತಾದರೆ ಮೈಯಲ್ಲಿ ಹುಣ್ಣು ಹುಟ್ಟಿತು ಅಂತ ಕೆಲವರು ಆಡಿಕೊಳ್ತಾರೆ. ಛೇ ಛೇ. ನಾನು ಮಾತ್ರ ಹಾಗೆ ಭಾವಿಸಿದವನಲ್ಲ. ಹ್ಮ್ ಹೆಣ್ಣು ಸಮಾಜದ ಕಣ್ಣು, ಹಾ 2 ಕುಲವನ್ನು ಬೆಳಗುವವಳು. ಹ್ಮ್ ನನ್ನ ಮಗಳಾದಂತಹ ಪ್ರತಿಶ್ವೆಗೆ ಯೋಗ್ಯನಾದಂತಹ ವರ ಹ್ಮ್ ಎಲ್ಲಿ ಯಾವಾಗ ಸಿಗ್ತಾನೆ ಎನ್ನುವಂತಹ ಆಶೆಯಲ್ಲೇ ನಾನಿದ್ದೆ. ಓಹೋ, ದೇವರು ಅದನ್ನು ಕೈಗೂಡಿಸಿದ್ದಾನೆ. ಅಂದ್ರೆ ನಾನಾಗಿ ಕರೆಯದೇ ಇದ್ದರೂ ಹಾ ನೀನಾಗಿಯೇ ಊರು ಪರ್ಯಟನವನ್ನು ಮಾಡುವಂತಹ ಉದ್ದೇಶದಿಂದ ಅಯೋಧ್ಯೆಗೆ ಬಂದೆ. ಮದವೇರಿದ ಆನೆಯನ್ನು ನಿಯಂತ್ರಣಕ್ಕೆ ತಂದೆ. ನನ್ನ ಮಗಳ ಹಾಗೆ ನಮ್ಮವರ ಪ್ರಾಣವನ್ನು ಉಳಿಸಿದೆ. ಹಾ ಸಹಸ್ರಾನೀಕ, ಏನು? ಇದೋ ನನ್ನ ಮಗಳಾದಂತಹ ಪ್ರತ್ಯೂಷೆಯ ಕೈ ಹಿಡಿದು ನಮ್ಮ ಕುಲಕೋಟಿಗಳನ್ನು ಉದ್ಧರಿಸಬೇಕು. ನಿಮ್ಮ ಮಾತನ್ನು ತಿರಸ್ಕರಿಸ್ತೇನೆ ಅಂತ ಭಾವಿಸಬೇಡಿ. ನಿಮ್ಮ ಮಗಳನ್ನು ಕಂಡಾಗ ಮೊದಲ ನೋಟದಲ್ಲಿ ಯಾವುದೋ ಒಂದು ರೀತಿಯ ಒಂದು ಜನ್ಮದ ಋಣಾನುಬಂಧ ಇದೆ ನಮ್ಮಲ್ಲಿ ಅಂತ ಅರ್ಥ ಆಗಿದೆ ನನಗೆ. ಅವಳ ರೂಪವನ್ನು ಕಂಡು ನಾನು ಮೆಚ್ಚಿಕೊಂಡವ. ಈಗ ನಿಮ್ಮ ಅರಮನೆಯನ್ನು ಪ್ರವೇಶ ಮಾಡಿದ ಮೇಲೆ, ನಿಮ್ಮ ಪರಿಚಯ ಆದ ಮೇಲೆ, ನಿಮಗೂ ನಮಗಿರುವ ನಂಟನ್ನು ನಾವು ನೆನಪಿಸಿದ ಮೇಲೆ ಇದನ್ನು ಮುಂದುವರಿಸುವುದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಆದ್ರೆ ಒಂದು ಒಪ್ಪಿಗೆಯನ್ನು ನಾನು ಕೊಡುವ ಹಾಗಿಲ್ಲ. ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ನೀವೇಗೆ ಚಿಂತನೆಯನ್ನು ಮಾಡಿದ್ದೀರಾ, ನನ್ನ ಭವಿಷ್ಯತ್ತಿನ ಬಗ್ಗೆ ನನ್ನ ಅಪ್ಪನು ಅದೇ ರೀತಿ ಚಿಂತನೆಯನ್ನು ಮಾಡುವವರು. ಹಿರಿಯರಿಗೆ ಗೌರವವನ್ನು ಕೊಡಬೇಕಾದ್ದು ಕರ್ತವ್ಯ. ಅದಕ್ಕಾಗಿ ನನ್ನ ಅಪ್ಪನಿಗೆ ವಿಚಾರವನ್ನು ತಿಳಿಸಿ ಅವರಿಂದ ಒಪ್ಪಿಗೆಯನ್ನು ಪಡೆದು ಮತ್ತೆ ದಿಬ್ಬಣ ಸಹಿತರಾಗಿ ನಾವಿಲ್ಲಿಗೆ ಬರ್ತೇವೆ. ಸಂತೋಷ ಮಗನೇ, ಅಲ್ವೇ? ನಿನ್ನ ಅಯ್ಯ ಈ ಸಂಬಂಧಕ್ಕೆ ಖಂಡಿತವಾಗಿ ಒಪ್ಪಿಗೆ ಸೂಚಿಸ್ತಾನೆ. ಖಂಡಿತ ಒಪ್ಪುತ್ತಾನೆ. ಅವರ ಇದೆ. ದಿಬ್ಬಣ ಸಮೇತ ಬನ್ನಿ, ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡ್ತೇವೆ. ಹೋಗಿ. ವಿಜೃಂಭಣೆಯಿಂದ ಮಗಳಿಗೆ ಮದುವೆಯನ್ನು ಮಾಡಿಸಬೇಕು. ಅವಸರದ ಸಿದ್ಧತೆ. ಮಗಳಿಗೆ ಮದುವೆ ಮದುವೆ ಮದುವೆ. ಸಾಧನೆ ಇದನ್ನೆಲ್ಲ ಮೆಚ್ಚಿ ಜನಗಳು ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ಮಾನವ ದೇಶದ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿ
ಸಿಂಹಾಸನವನ್ನು ಏರಿದ್ದೇನೆ. ಇಕ್ಕೆಲೆಗಳಲ್ಲಿ ಸೇರಿದಂತ ನನ್ನವರೆಲ್ಲವರು ಕೂಡ ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಇದ್ರೆ ಇಂಥ ರಾಜ ಇರಬೇಕು ಅಂತ ಹೇಳಿ ಯಾರಿಗೆ ಯಾವ ರೀತಿಯಂತ ಕೊರತೆ ಇಲ್ಲ. ಆದರೆ ರಾಜಕೀಯ ವಿಚಾರಗಳು ಕೆಲವೆಲ್ಲ ಉಂಟು. ಅದಕ್ಕಾಗಿ ಅದನ್ನೇ ಯೋಚಿಸುತ್ತಾ ಚಿಂತನ ಮಂಥನ ಮಾಡುತ್ತಾ ಇರುವಾಗ ನನ್ನನ್ನು ಕಾಣಬೇಕು ಅಂತ ಯಾರು ಬಂದಿದ್ದಾರಂತಲ್ಲ. ಹೊಂದಿಸಿಕೊಂಡಿದ್ದೇನೆ. ಯಾಕೆ ಇಷ್ಟು ತಡ ಹೇಳುವುದಕ್ಕೆ? ಹೌದಾ ಸ್ವಾಮಿ, ದೂರದಿಂದ ಬಂದವರಾಗಿ ಕಾಣುತ್ತಾ ಇದ್ದೀರಿ. ನಿಮ್ಮಂತವರು ಬರುವುದೇ ಬಹಳ ಅಪರೂಪ. ಈ ಕಡೆಗೆ ಬರಬೇಕು, ಈ ಕಡೆಗೆ ಬರಬೇಕು. ಸ್ವಾಮಿ, ನೀವಿಲ್ಲೇ ಕುಳಿತುಕೊಳ್ಳಬೇಕು. ಎತ್ತದು ನನ್ನಂತ ಪಾವನ ಕುಳಿತ ಮುನಿಗಳು ರಕ್ತ ಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾರೆ. ಒಳ್ಳೆ 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 ಎಂತ ಭಾವ? ಪಾವನ ಭಾವ ಭಾವ ಎಂತದು? ಅವರ ಕುಳಿತ ಮಹಾನ ಭಾವ. ನೀವು ಏನೋ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಆಗಲಿಲ್ಲ? ನನಗೂ ಕೂಡ ಅರ್ಥ ಆಗಲಿಲ್ಲ. ನೀವು ನಿಂತ ಇದ್ದೀರಲ್ಲ ಸ್ವಾಮಿ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಇದೆಂತದು ಸ್ವಾಮಿ? ನೀವು ತಪಸ್ವಿಗಳು, ಮುನಿಗಳು, ಬ್ರಾಹ್ಮಣರು. ನಿಮ್ಮ ಯೋಗ್ಯತೆ ಏನು? ಇದನ್ನೆಲ್ಲ ಅರ್ಥವಿಸಿಕೊಂಡು ನಿಮಗೆ ಎತ್ತರದ ಆಸನವನ್ನು ಕೊಟ್ರೆ ನೀವು ನೆಲದಲ್ಲಿ ಕುಳಿತದ್ದ? ನನಗೆ ಇದೇ ಅದರಲ್ಲಿ ಕೂತುಕೊಳ್ಳಲ್ಲ. ಹೌದೇ? ಹಾಗಿದ್ರೆ ನಿಮ್ಮ ಪಾದ ಪೂಜೆಯನ್ನು ಮಾಡುವುದಕ್ಕೊಂದು ಅವಕಾಶ. ಬೇಡ ಬೇಡ, ಪಾದ ಪೂಜೆ ಬೇಡ, ಪಾದ ಬೇಡ. ಅಭ್ಯಾಸ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಆಯ್ತು, ಒಂದು ಅನುಗ್ರಹ. ರಾಜ, ಕಾಲಾನುತೀತನು ಕರ್ಮಾನುತೀತನು ಕಾಲಾದ್ಯ ಪ್ರತಿಪಾದಿತನು. ಆದ್ದರಿಂದ ಶಂಕರನ ಮಗನು ಗಣಪನನ್ನು ನುತಿಸಿ ನಾನು ಇಲ್ಲಿಗೆ ಬರುವಾಗ ನೀನು ಕೂತಿದ್ದಿ. ನಿನಗೆ ಶುದ್ಧವಾಗಲು ಮಂಗನ ಕಾಯಿಲೆ. ಎಂತದ್ದು? ಏನೋ ಒಂದು ವ್ಯತ್ಯಾಸ ಉಂಟು. ಏನೋ ವ್ಯತ್ಯಾಸ. ಹೌದು, ನನಗೆ ಏನೋ ಒಂದು ಬದಲಾವಣೆ ಕಾಣುತ್ತಾ ಉಂಟು. ನಿಜವಾದಂತಹ ಮುನಿಗಳು ಆಡುವಂತಹ ನುಡಿಗಳನ್ನು ಕೇಳಿದ್ರೆ ಇಲ್ಲಿ ಕುಳಿತುಕೊಳ್ಳುವ ನಿಮ್ಮ ಪ್ರವಚನವನ್ನು ಕೇಳಬೇಕೆನ್ನುವಂತ ಮನಸ್ಸಾಗುತ್ತದೆ. ಏನೋ ವಿಕಾರ ಕಾಣ್ತಾ ಉಂಟು, ತೊದಲುವಿಕೆ, ಏನೋ ಒಂದು ಎಡರು ತೊಡರು ಆ ಮಾತಿನಲ್ಲಿ. ಎರಡು ತೊಡರು ಎಡರು ತೊಡರು. ಕತ್ತಿ ರಾಜನಿಗೆ ಭೂಷಣ. ಹೇಗೆ ಭೂಷಣವು ಅರಿಗಳಿಗೆ, ಇದು ಆಯುಧ. ತಲೆಯನ್ನು ಕಡೆಯುವುದಕ್ಕೆ ಅರಿ. ಸತ್ಯ ಹೇಳಬೇಕು. ಮೋಸ ಮಾಡುತ್ತಾ ಇದ್ದೀರಿ, ವಂಚನೆಯನ್ನು ಮಾಡುತ್ತಾ ಇದ್ದೀರಿ. ಯಾರು ನೀವು? ನಿಜವಾಗಿ ಹೇಳಬೇಕು, ಸತ್ಯ ಹೇಳಬೇಕು. ಮುನಿಗಳು ಹೌದಾ? ಮುನಿಗಳು ಹೌದಾ? ಆಯ್ತಲ್ವಾ? ಆಯ್ತಲ್ಲ, ಈಗ ಗೊತ್ತಾಯ್ತಲ್ಲ ವೇಷ. ಸ್ವಲ್ಪ ಮೊದಲೇ ಬೀಳ್ತಿದ್ದೀವಿ. ಎಲ್ಲ ಓ ಇದು ತಲೆ ನಮ್ಮದೇ. ತಲೆ ನಮ್ಮದೇ. ಮುಖ ನನ್ನದು ನನ್ನದೇ, ನಿಮ್ಮದು ನಿಮ್ಮದು. ಅಂದ್ರೆ ಹೌದು, ನನ್ನದು ನನ್ನದೇ. ಇದು ವೇಷ ಮಾಡಿದ್ದು ಯಾಕೆ? ಏನಾದ್ರೂ ವಿಶೇಷ ಉಂಟು ಅಂತ ತಿಳಿಯುತ್ತೆ. ನನ್ನನ್ನು ಮೋಸ ಮಾಡಿದ್ರಲ್ಲ? ನಾನು ಹೋದಲ್ಲೆಲ್ಲ ಮೋಸವೇ. ಹೌದಾ? ಈಗ ಈ ವೇಷ ಮಾಡುವುದಕ್ಕೆ ಕಾರಣ ಬೇಕಲ್ಲ? ಹೌದಾ? ವಿತರಿಸುವುದೋಡಿ